ಚಾಕು ಫಾರ್ ಸೆಲ್ಫ್ ಡಿಫೆನ್ಸ್ ಅಂದರೆ ಪಿಂತಾಗ ಮಗ ಇಷ್ಟ ಅನ್ಬೋದು. ಸೊ ನಮ್ಮಪ್ಪ ಹೇಳ್ಕೊತಾರೆ ಏನು ಬೇಕಾ ತಗೊಂತ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಸ್ ಯೂಟ್ಯೂಬ್. ಸೊ ಇವತ್ತು ಈಗ ನಾವು ಡಿ-ಮಾರ್ಟ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ಮೊನ್ನೆ ಹೋಗಿದ್ದೆ ಶಾಪ್ ಮಾಡೋಕ್ಕಂತ, ಸ್ವಲ್ಪ ಐಟಮ್ ಮಾತ್ರ ತೊಗೊಂಡು ಬ್ಯಾಸ್ಕೆಟಲ್ಲಿ ಹಾಕಿದ್ದೆ. ಆಮೇಲೆ ನಾನು ನೆನಪಾಯ್ತು ನಮ್ಮಮ್ಮನ ಕರ್ಕೊಂಡು ಹೋಗಿದ್ದು ಶಾಪಿಂಗ್ ಮಾಡಬೇಕು ಅಂತ. ಸೊ ಇವಾಗ ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೈ ಮಾಮ್ ಇಸ್ ಕಮಿಂಗ್ ದರ್. ಸೊ ಈಗ ಅಲ್ಲೋಗಿ ಏನೇನು ಶಾಪ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಜಾಸ್ತಿ ಅಂತೂ ಖಂಡಿತವಾಗ್ಲೂ ಶಾಪ್ ಮಾಡ್ತೀನಿ. ಸ್ವಲ್ಪ ಶಾಪ್ ಮಾಡೋದಾಗಿದ್ದರೆ ಮೊನ್ನೆ ನಾನು ಒಬ್ಬಳೇ ಹೋದಾಗಲೇ ಶಾಪ್ ಮಾಡ್ಕೊಬಂದ್ಬಿಡ್ತಾಯಿದ್ದೆ. ಜಾಸ್ತಿ ಮಾಡಬೇಕು ಅಂತಲೇ ಇವತ್ತು ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ನಿಯರ್ ಬೈ ಡಿ-ಮಾರ್ಟ್ ಇದೆ, ಅಲ್ಲೋಗಿ ಸಿಗ್ತೀನಿ. ಬಾಯ್ ಮಾ ಕಾರ್ಕಿ. ಸೊ ಇವತ್ತು ನಮ್ಮ ಅಮ್ಮನ ಕೈಲಿ ಮಾಡಿಸೋದಂತೂ ಗ್ಯಾರಂಟಿ. ಸೊ ಅಲ್ಲಿ ತುಂಬ ಕ್ಯೂಟ್ ಸ್ಟಫ್ಸ್ ಎಲ್ಲ ಇತ್ತು, ಅದೆಲ್ಲ ತೊಗೋಬೇಕು ಅಂತಲೇ ನಾನು ವಾಪಸ್ ಬಂದಿದ್ದು. ಈಗ ಹೊರಡ್ತಾ ಇದ್ವಿ. ಮೈ ಮಾಮ್ ಈಸ್ ವೇಟಿಂಗ್ ದೇರ್. ಲೆಟ್ಸ್ ಗೋ. ಏನೇನು ತೊಗೋತೀನಿ ಅಂತ ತೋರಿಸ್ತೀನಿ. ಈಗ ಕಾರ್ ಪಾರ್ಕ್ ಮಾಡಿ ಗೋಯಿಂಗ್ ಅಪ್. ನಮ್ಮಮ್ಮ ನನ್ನ ಬ್ಯಾಗೇ ತೆಗಲಿಲ್ಲ. ಹಾಯ್ ಮಾಡಿ. ಹಾಯ್. ಡಿ-ಮಾರ್ಟಿಗೆ ಇವತ್ತು ನಮ್ಮಮ್ಮನಿಗೆ ಫಸ್ಟ್ ಟೈಮ್ ಬ್ಲೇಡ್ ಹಾಕ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಏನು ಹಾಕ್ಸೋಣ? ಬ್ಲೇಡ್ ಎಲ್ಲ ನಾನು ತಗೊಳ್ಳೋದೆಲ್ಲ ಕಷ್ಟ ಇರಬೇಕು. ಇವತ್ತು ನೀನು ಕೊಡ್ಸ್ತೀಯಾ? ನಾನು ಏನು ತೊಗೊಂಡ್ರೆ ಎಲ್ಲ ಅವ್ರಿಗೆ ಯೂಸ್ ಆಗೋದೇ ತೊಗೊಳ್ಳೋದು, ಮನೆಗೆ ಯೂಸ್ ಆಗೋವಂಥದ್ದು. ಸೊ ಇವಾಗ ಶಾಪ್ ಮಾಡಿಕೊಂಡು ಹೋಗೋಣ. ನಾನು ಲಿಕ್ಕಿ ತೋರಿಸ್ತಾನೆ ಏನೇನು ತೊಗೋತೀವಿ ಅಂತ. ತೋರಿಸ್ತೇನೆ ಲಿಕ್ಕಿ. ಓಕೆ, ಅಲ್ಲಿ ಅವರೆಲ್ಲ ಇದ್ದಾಗ ಮಾಡಬೇಡ, ಅವಾಗ ನಿನ್ನೆ ಬೈದಂಗಿತ್ತು, ನಿಂತಿದೆ ಬೈದಂಗಿತ್ತು. ನಮ್ಮಮ್ಮನ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ನಾನು ನಿಮ್ಮನ್ನು ಹುಡಿಕೊಂಡು ಬರ್ತೀನಿ, ಆ ಕಡೆ ಈ ಕಡೆ ಎಲ್ಲ. ನಮ್ಮಮ್ಮ ಈಸ್ ಇನ್ ಸರ್ಚ್ ಆಫ್ ರವೆ. ನಮ್ಮಮ್ಮ ಒಂದು ರವೆ ಹುಡುಕ್ತಾ ಇದ್ದಾರೆ. ನಾವು ಆಲ್ರೆಡಿ ಎಷ್ಟು ಶಾಪ್ ಮಾಡಿದ್ದೀನಿ ಅಂದರೆ ತೋರಿಸ್ತೀನಿ ಬನ್ನಿ. ಇಷ್ಟು ತೊಗೊಂಡಾಗಿದೆ. ಈಗ ಇಷ್ಟೆಲ್ಲ ತೊಗೊಂಡಿದ್ದೀವಿ. ಇಷ್ಟೇ ತೊಗೊಂಡಿರೋದು, ಇನ್ನೂ ತೊಗೊಳ್ಬೇಕು. ಚಾಕು ಫಾರ್ ಸೆಲ್ಫ್ ಡಿಫೆನ್ಸ್. ಚಾಕು ತಗೊಂಡು ಚಾಕು ಇದೆಲ್ಲ ತೊಗೊಂಡಿದ್ದೀವಿ. ಫಸ್ಟ್ ಫ್ಲೋರ್ ಬಂದಿದ್ದೀವಿ ಫಾರ್ ಮೈ ಫೇವ್ರೆಟ್. ಹಂಗೆ ನೋಡ್ತಾ ಇದ್ದೀವಿ. ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರೆ ಸ್ವಲ್ಪ ಮಾಡ್ತಾಯಿದ್ದೀವಿ. ಈಗ ಎಲ್ಲ ಏನಂತಾರೆ ಡಬ್ಬಿಗಳು ಆಗಿದೆ. ಕ್ಯೂಟ್ ಸ್ಟಫ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನೋಡ್ತಾ ಇದ್ದೀನಿ. ಇನ್ನೊಂದು ಫ್ಲೋರ್ ಇದೆ, ಹೋಗಿ ಸಿಕ್ಕಿದೆ. ಇನ್ನೊಂದು ವಾಯ್ಸ್ ಕೇಳಿಸ್ತಿದೆ ಅಂತ. ಪಿಂಕ್ ತಗೊಂಡ ಇದು ತಗೊಂಡಮ್ಮ. ನಮ್ಮಮ್ಮ ಪಿಂಕ ಅದ ಅಂತ ಕೇಳ್ತಾರೆ. ನಿಮ್ಗೆ ಯಾವ್ದು ಇಷ್ಟ? ಮಗಳು ಇಷ್ಟ ಅಂದರೆ ಪಿಂಕ್ ತಗೋ, ಮಗಳ ಇಷ್ಟ ಅಂದ್ರೆ ಇಷ್ಟು ಶಾಪ್ ಮಾಡಿಕೊಂಡು ಈಗ ಬಿಲ್ಲಿಂಗ್ ಹತ್ರ ಹೊರಟಿದ್ದೀವಿ. ಹೆಂಗನ್ಸೈತೆ? ಎಷ್ಟು ಕಮ್ಮಿ ಶಾಪ್ ಮಾಡಿದ್ದೀನಿ ನಾನು. ಮಾಡಿದ್ದೀನಲ್ಲ. ಹಾಂ ಹೇಳು, ಹೆಂಗೆ ಅನಿಸ್ತೈತೆ ಇಷ್ಟೆಲ್ಲ ಆಗಲಿ ಆಮೇಲೆ. ಹೌದಾ? ನಾನು ಸ್ವಲ್ಪನೇ ಶಾಪ್ ಮಾಡಿದ್ದೀನಿ, ಜಾಸ್ತಿ ಶಾಪ್ ಮಾಡಬೇಕಂತ ಬಂದೆ. ಸ್ವಲ್ಪ ಶಾಪ್ ಮಾಡಿದ್ದೀನಿ ಬಿಕಾಸ್ ನಮ್ಮಮ್ಮ ಪೇ ಮಾಡ್ತಾ ಇರೋದು ಅಂತ. ಈಗ ಬಿಲ್ಲಿಂಗ್ ಹೋಗಿ ತೋರಿಸ್ತೀವಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಆಮೇಲೆ ಸಿಗ್ತೀವಿ. ಆಯ್ತು, ನೋಡೋಣ ಬಾ. ಎಸ್. ಸೊ ಇಷ್ಟೆಲ್ಲ ತೊಗೊಂಡು ಇವಾಗ ಹೊರಟಿದ್ದೀವಿ. ಬಿಲ್ ಇಷ್ಟು ಬಿಲ್. ನಮ್ಮಮ್ಮವರು ಪಕ್ಕದ ಲಿಫ್ಟಲ್ಲಿದ್ದಾರೆ, ನಾನು ಅಲ್ಲಿದ್ದೀನಿ, ತೋರಿಸ್ತೀನಿ. ಸೊ ಅವರೇ ಬಂದ್ಬಿಟ್ಟವ್ರೆ. ಫಸ್ಟ್ ಅವರೇ ಬಂದ್ಬಿಟ್ಟವ್ರೆ. ನಾನು ಇದನ್ನು ತೊಗೊಂಡು ಬರ್ತಿದ್ದೆ. ಸೊ ಈಗ ಇದನ್ನೆಲ್ಲ ತಗೊಂಡಿದ್ದೀನಿ. ಇದನ್ನೆಲ್ಲ ಕಾರ್ಕಿ ಅದು ಆಗಿತ್ತು ತಟ್ಟೆಗೆ ಮುಗಿತ್ತು. ಅದೇ ಅಷ್ಟೇ ಸರಿ.
ನಮ್ಮಮ್ಮ ಬಾಟಲ್ ತಗೊಂಡಿದ್ದಕ್ಕೆ ಎಷ್ಟೊಂದು ಐತೆ ಆದರೂ ತಗೋತಿದ್ಯಾ ಅಂತ ಹೇಳ್ತಾರೆ. ಮೇಲ್ಗಡೆ ಸಿಕ್ಕಾಪಟ್ಟೆ ಹಾಂ, ಮೇಲೆಗಡೆ ಸಿಕ್ಕಾಪಟ್ಟೆ ಜೋಡಿಸಿದ್ದಾರೆ, ಬಟ್ ಯಾವುದು ಕೈಗೆ ಸಿಗೋ ಥರ ಇಲ್ಲ, ಕೈಗೆ ಸಿಗೋ ಥರ ಯಾವುದೂ ಇಲ್ಲ. ತಗೊಂಡಿದ್ದೆಲ್ಲ ನಮ್ಮಮ್ಮ ಮೇಲೆ ಎತ್ತಿದ್ದಾರೆ. ಸೊ ಅದಕ್ಕೆ ನಾನು ತಗೋತಾಗ್ತೀನಿ. ಬಿಕಾಸ್ ವಾಟರ್ ಕ್ಯಾನು ನಾನು ನಮ್ಮಪ್ಪ ಥರ ಏನು ಬೇಕನ್ಸುತ್ತೆ ಅದು ತಗೋತಾ ಇರೋದು, ಎಂಜಾಯ್ ಮಾಡ್ತಾ ಇರೋದು ಅಷ್ಟೇ. ನಮ್ಮಮ್ಮ ಹಂಗಲ್ಲ, ಏನು ಬೇಕಾದ್ರೆ ಅದು ಎಲ್ಲ ಮನೇಲಿದೆ ಮೇಲೆ ಎತ್ತಿಡೋದು. ಸೊ ನಮ್ಮಪ್ಪ ಹೇಳ್ಕೊತಾರೆ ಏನು ಬೇಕೋ ತಗೊಂತಾ ಇರಮ್ಮ, ಇರೋದು ಒಂದು ಜೀವನ ಅಂತ. ಸೊ ನಾನೆಲ್ಲ ತಗೊಂಡ್ಬರ್ತೀನಿ. ಸೊ ಇಲ್ಲಿ ಏನೇನು ತೊಗೊಂಡಿದ್ದೀವಿ ಅಂತ ಮನೆಗೆ ಹೋಗಿ ತೋರಿಸ್ತೀವಿ, ನೋಡ್ತಾರೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಹಂಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ಮನೆಗೆ ಬಂದು ಇಲ್ಲಿದೆ ಎಲ್ಲ ನಾನು ಶಾಪ್ ಮಾಡಿರೋದು. ಈಗ ಏನೇನು ಶಾಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದೆಲ್ಲ ನಾರ್ಮಲ್ ಮಮ್ಮಿ ಮನೆಗೆ ಏನು ಬೇಕೋ ಅದು ತೊಗೊಂಡಿದ್ದಾರೆ, ದಿನಸಿ ಐಟಮ್. ಆಮೇಲೆ ಇದೊಂದು ಕ್ಯೂಟ್ ಅನ್ನಿಸ್ತು ಪಿಲ್ಲೋ ಕವರ್, ಒಂದೇ ಒಂದು ತೊಗೊಂಡೆ. ವೈಟ್ ಗಲೀಜು ಆಗಿಬಿಡುತ್ತೆ, ಬಟ್ ಸ್ಟಿಲ್ ತೊಗೊಂಡಿದ್ದೀನಿ ಒಂದು ಪಿಲ್ಲೋ ಕವರ್. ನಂಗೆ ತುಂಬ ಇಷ್ಟ ಆಯಿತು. ಐ ಟೋಲ್ಡ್ ಯು ಅಲ್ವಾ, ಕ್ಯೂಟ್ ಸ್ಟಫ್ಸ್ ಅಂದರೆ ನಂಗೆ ತುಂಬ 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 ಇಷ್ಟ. ಸೊ ಇದನ್ನು ತೊಗೊಂಡಿದ್ದೀನಿ, ಒಂದು ಪಿಲ್ಲೋ ಕವರ್. ಇದು ಪಂಪ್ಕಿನ್ ಸೀಡ್ಸ್. ಇನ್ಮೇಲೆ ನಾನು ಹೆಲ್ದಿ ತಿನ್ನಬೇಕು ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಶುಗರ್ ಕಟ್ ಮಾಡಬೇಕು ಅಂತ. ಸೊ ಪಂಪ್ಕಿನ್ ಸೀಡ್ಸ್, ಆಮೇಲೆ ಇದು ಏನಂತಾರೆ ಚನ್ನ ದಾಲ್, ನೈಫ್, ಮತ್ತು ಏನಂತಾರೆ ಅದನ್ನು, ನೈಫ್ ಏನಂತಾರೆ, ಚಾಕು ಅಂತ. ಸೊ ಇದೊಂದು, ಆ್ಯಂಡ್ ನಾನು ಇದೊಂದು ವಾಟರ್ ಬಾಟಲ್ ತೊಗೊಂಡೆ, ಕ್ಯೂಟ್ 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 ವಾಟರ್ ಬಾಟಲ್. ಆಮೇಲೆ ಪ್ಲೇಟ್ಸ್ ತೊಗೊಂಡೆ, ಒಂದು ಪ್ಲೇಟ್, ಮತ್ತು ಈ ಥರ ಒಂದು ಪ್ಲೇಟ್, ಆ್ಯಂಡ್ ಈ ಥರ 2 ಪ್ಲೇಟ್. ಸೊ ಪ್ಲೇಟ್ಸ್ ತೊಗೊಂಡೆ. ನಮ್ಮಮ್ಮ ಬೇಡ 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 ಅಂದರು. ನನಗೆ ಏನೇನು ಲೈಕ್ ನೋಡಿದಾಗ ಏನೇನು ಇಷ್ಟ ಆಯಿತು ಎಲ್ಲ ತೊಗೊಬಂದಿದ್ದೀನಿ. ಮತ್ತು ಫಸ್ಟು ಅಲ್ಲಿ ಶಾಪಿಂಗ್ ಹೋದಾಗ ಫಸ್ಟ್ ಕಾರ್ಟಿಗೆ ಆ್ಯಡ್ ಮಾಡಿದ್ದೆ ಬಿಸ್ಕೆಟ್, ನಮ್ಮ ಸ್ನೂಪಿಗೋಸ್ಕರ. ಯಾರಿಗೇನು ಮಿಸ್ ಆಗುತ್ತೋ ಎಲ್ಲ ಗೊತ್ತಿಲ್ಲ, ಸ್ನೂಪಿಗೆ ಬಿಸ್ಕೆಟ್ ಅಂತೂ ಮಿಸ್ ಆಗಲ್ಲ. ನಮ್ಮ ಪಪ್ಪ ಇರೋದ್ರಿಂದ ರೂಢಿ ಮಾಡಿಬಿಟ್ಟವ್ರೆ. ಸೊ ಸ್ನೂಪಿಗೆ ಬಿಸ್ಕೆಟ್ ಇದರಲ್ಲಿ ಇದೆ, ನೋಡುವ. ಸೊ ಇದು ಫೇಸ್ ಟವಲ್, ತುಂಬ ಸಾಫ್ಟ್ ಇದೆ. ಸೊ ಇದನ್ನು ತಗೊಂಡಿದ್ದೀವಿ. ಅಗೇನ್ ಇದೊಂದು ಹೇರ್ ಟವಲ್, ಏರ್ ಕಟ್ಟಕ್ಕೆ ಹೇರ್ ಟವಲ್, ಮೈಕ್ರೋ ಫೈಬರ್ ಟವಲ್. ಇಟ್ಸ್ ಗುಡ್ ಫಾರ್ ಸ್ಕಿನ್ ಆ್ಯಂಡ್ ಏರ್. ಅದಕ್ಕೆ ಇದು ತೊಗೊಂಡು ತುಂಬ ದಿನದಿಂದ ತೊಗೋಬೇಕು ಅನ್ಕೋತಿದ್ದೆ, ಆಗಿಲ್ಲ. ಸೊ ಫೈನಲಿ ಒನ್. ಆಮೇಲೆ ಚಿಯಾ ಸೀಡ್ಸ್, ಅಗೇನ್ ಒಂದೊಂದು ಚಿಕ್ಕಿ ಕಿಟ್ ಕ್ಯಾಟ್. ಇದು ಏನೋ ಗೊತ್ತಿಲ್ಲ. ಸೊ ಇದು ದೀಪಕ್ಕೆ ಎಣ್ಣೆ ಹಾಕೋದು, ಎಣ್ಣೆದು ಬಾಟಲ್, ಆಯಿಲ್ ಡಿಸ್ಪೆನ್ಸರ್. ಇದು ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಲ್ಲ ನಾನು ಅಂತ ಲಿಕ್ಕಿಗೆ ಹೊಡಿಯೋಕ್ಕೆ ಅಂತ ತೊಗೊಂಡಿದ್ದೀನಿ. ಬ್ಯಾಕ್ ದ ಕ್ಯಾಮ್ರಾ ಮನೆ ಇರೋದು. ಸೊ ಇದೊಂದು. ಆಮೇಲೆ ಚೀಸ್, ಆಮೇಲೆ ಚಾಕು, ಸೆಲ್ಫ್ ಡಿಫೆನ್ಸ್ ಮಾಡೋಕ್ಕೆ, ಯಾರಾದರೂ ಬಂದರೆ ಚುಚ್ಚು ಕೊಡೋಕ್ಕೆ ಒಂದು ನೈಫ್. ಆಮೇಲೆ ಅಗೇನ್ ಇದು ಮಿಕ್ಸ್ಡ್ ಸೀಡ್ಸ್ ಒಂದು. ಸೊ 5 in 1 ಮಿಕ್ಸ್ ಸೀಡ್ಸ್ ಇತ್ತು. ಸೊ ಇದೊಂದು ತೊಗೊಂಡಿದ್ದೀನಿ. ಸೊ ಈ ಕವರ್ ಇಷ್ಟೇ ಮುಗೀತು. ಮತ್ತು ಇದು ಚಾಪಿಂಗ್ ಬೋರ್ಡ್. ಇದು ನಾನು ಆನ್ಲೈನಲ್ಲಿ ತುಂಬ ಹುಡುಕ್ತಿದ್ದೆ, ಬಟ್ ನಂಗೆ ಅದು ಮೆಷರ್ಮೆಂಟ್ ಏನು ಎಷ್ಟು ದೊಡ್ಡದು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಸ್ಟೋರ್ಗೆ ಹೋಗಿ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಫೈನಲಿ ಇಲ್ಲೇ ಸಿಕ್ಕು ತೊಗೊಂಡಿದ್ದೀನಿ. ನಂಗೆ ಇನ್ನೂ ದೊಡ್ಡದು ಬೇಕಿತ್ತು, ಬಟ್ ಈಗ ಇದು ಸಿಕ್ಕಿದೆ. ಫೈನ್, ನೆಕ್ಸ್ಟ್ ಎಲ್ಲಾದರೂ ಸಿಕ್ಕಿದ್ರೆ ತೊಗೋತೀನಿ. ಒಂದು ಚಾಪಿಂಗ್ ಬೋರ್ಡ್ ಎಲ್ಲಿಡೋದು ಇರ್ತೀನಿ. ಆಮೇಲೆ ಇದು ಲಾಸ್ಟೆಲ್ಲ ನಾನು ತೋರಿಸ್ತೀನಿ ನಿಮಗೆ. ಸ್ಪೂನ್ ಸೆಟ್. ನಮ್ಮ ಮನೇಲಿ ಎಷ್ಟು ಸ್ಪೂನ್ಸ್ ಇದ್ದರು, ಎಷ್ಟು ಟಿಫಿನ್ಸ್ ಇದ್ದರು, ಎಷ್ಟು ಬಾಕ್ಸಸ್ ಇದ್ದರು, ಇರೋದೇ ಇಲ್ಲ. ಏನಾಗುತ್ತೆ ಗೊತ್ತಿಲ್ಲ, ಬಟ್ ಸಮ್ ಆರ್ ದ ಅದರ್ ವೇ ಖಾಲಿ ಆಗ್ತಾನೆ ಇರುತ್ತೆ.
ಮತ್ತು ಇದು ನಮ್ಮಮ್ಮ ಬೇಡ ಬೇಡ ಮೇಲಿದೆ ಅಂತಂದರು. ಬಟ್ ನಾನು ಬೇಕು ಅಂತ ತೊಗೊಬಂದಿದ್ದೀನಿ ಇದೊಂದು ಸೆಟ್. ಸೊ ಇದು ಗ್ಲಾಸಸ್. ಸೊ ಇದರಲ್ಲಿ ಕಿಚನಲ್ಲಿ ಏನಾದರೂ ಇಟ್ಕೋಬೋದು, ಸ್ಪೈಸಸ್ ಇಟ್ಕೋಬೋದು, ಏನು ಬೇಕಾದರೂ ಇಟ್ಕೋಬೋದು. ನಾನು ಅದಕ್ಕೋಸ್ಕರ ಇದು ತೊಗೊಬಂದಿದ್ದೀನಿ. ಕ್ಯೂಟ್, ಚಿಕ್ಕದಾಗಿದೆ ಬಟ್ ಕ್ಯೂಟಾಗಿದೆ. ನನಗೆ ತುಂಬ ಇಷ್ಟ ಆಗುತ್ತೆ ಕ್ಯೂಟ್ ಸ್ಟಫ್ಸ್ ಅಂದರೆ. ಯಾವುದೂ ಯೂಸ್ ಆಗದೆ ಇರೋ ಥರ ಯಾವುದು ತೊಗೊಂಡಿಲ್ಲ, ಎಲ್ಲ ಯೂಸ್ ಆಗೋದು ತೊಗೊಂಡಿದ್ದೀನಿ. ಇದೊಂದು ತೊಗೊಂಡಿದ್ದೀನಿ. ಹೆಂಗೆ ಯೂಸ್ ಮಾಡೋದು ಅಂತ ನಂಗೆ ನಿಜ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟೇಕನ್ ದಿಸ್, ಯೂಸ್ ಮಾಡ್ತೀನಿ. ಆಮೇಲೆ ಹಾಗೆ ಒಂದು ಸೀಸರ್. ಇದು ಕಿಚನ್ಗೆ ಅಂತಲೇ ಸೀಸರ್ ತೊಗೊಂಡಿರೋದು. ನಮ್ಮ ಮನೇಲಿ ಸೀಸರು ಅಷ್ಟೇ ಎಷ್ಟಿದ್ದು ಸಿಗೋಲ್ಲ. ಸೊ ಒಂದು ಕಿಚನ್ ಸೀಸರೇ ತೊಗೊಂಡ್ರೆ ಅಟ್ಲೀಸ್ಟ್ ಕಿಚನಿಂದ ಯಾರು ತೊಗೊಬರಲ್ಲ ಆಚೆ ಅಂದ್ಬಿಟ್ಟು ಐ ಟೇಕನ್ ದ ಕಿಚನ್ ಸೀಸರಲ್ಲಿ ಸೀಸರ್. ಆಮೇಲೆ ಡ್ರೈ ಫ್ರೂಟ್ಸ್ ಯೂಶ್ವಲಿ ನಾನು ಮಾರ್ಟ್ಸಲ್ಲಿ ತೊಗೊಳಲ್ಲ, ಡ್ರೈ ಫ್ರೂಟ್ ಅಂಗಡಿಯಲ್ಲೇ ತೊಗೊಳ್ಳೋದು. ಬಟ್ ಈಗ ಸದ್ಯಕ್ಕೆ ಎಲ್ಲಿಲ್ಲ, ಹೋಗೋಕ್ಕಾಗಿಲ್ಲ ಅಂತ ಐ ಹ್ಯಾವ್ ಟೇಕನ್ ದಿಸ್. ಮತ್ತೆ ಇದುಗೆ ಒಂದು ವಾಟರ್ ಬಾಟಲ್. ಹನಿ, ಶುಗರ್ ಕಟ್ ಡೌನ್ ಮಾಡ್ತಾ ಇದ್ದೀನಲ್ಲ, ಸೊ ಶುಗರ್ ಬದಲು ಹನಿ ಯೂಸ್ ಮಾಡಬೇಕು ಅಂತ ಐ ಹ್ಯಾವ್ ಟೇಕನ್ ಹನಿ. ಆಮೇಲೆ ಇದನ್ನು ತೊಗೊಂಡಿದ್ದೀನಿ ಓಟ್ಸ್ ತಿನ್ನೋಕ್ಕೆ ಅಂತ ಈ ಬೌಲ್ ತೊಗೊಂಡಿರೋದು ನಾನು. ಇದ್ರ ಜೊತೆ ಒಂದು ಸ್ಪೂನ್ ತೊಗೊಂಡೆ ಎಕ್ಸ್ಟ್ರಾ, ಅದು ಮೇ ಬಿ ಕಾರಲ್ಲಿಂದ ಇಟ್ಟಿದ್ವಿ, ಸೊ ಅಲ್ಲೇ ಇದೆ. ಒಂದು ಬೌಲ್ ಕ್ಯೂಟಾಗಿದೆ ಅಲ್ಲ, ನನ್ನ ಮುಖಗಿಂತ ಇದೆ ದಪ್ಪ ಇದೆ ಅನಿಸುತ್ತೆ. ಸೊ ಒಂದು ಬೌಲ್. ಆಮೇಲೆ ಇಲ್ಲ, ಸ್ಪೂನ್ ಇಲ್ಲಿದೆ ನೋಡಿ, ಮ್ಯಾಜಿಕ್. ಆಮೇಲೆ ಸೊ ಈ ಥರ ಏನಂತಾರೆ ಬಾಕ್ಸಸ್ ಒಂದು 5 ತೊಗೊಂಡಿದ್ದೀನಿ. ಇದು ಡ್ರೈ ಫ್ರೂಟ್ಸ್ ಹಾಕಿ ಇಡೋಕ್ಕಂತ. ತುಂಬ ಕ್ಯೂಟಾಗಿದೆ, ಪುಟಾಣಿ ತುಂಬ ಕ್ಯೂಟಾಗಿದೆ. ಜಸ್ಟ್ ಹಿಂಗೆ ಓಪನ್ ಮಾಡೋದು, ಹಿಂಗೆ ಕ್ಲೋಸ್ ಮಾಡೋದು. ಕ್ಯೂಟಾಗಿದೆ ಅಲ್ವಾ? ಇದು ನಾನು 5 ತೊಗೊಂಡೆ. 5 2 3 5 ತೊಗೊಂಡಿದ್ದೀನಿ. ಬಟ್ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದೆ ನನಗೆ ದಿಸ್ ಬುಕ್. ತುಂಬ ಕ್ಯೂಟಾಗಿತ್ತು. ನಾನು ಈಗ ಹೊಸದಾಗಿ ಐ ಹ್ಯಾವ್ ಸ್ಟಾರ್ಟೆಡ್ ಒಂದು ಹ್ಯಾಬಿಟ್ ಮಾಡ್ಕೋತಾ ಇದ್ದೀನಿ ಟು ರೈಟ್. ಸೊ ತುಂಬ ಯೂಸ್ ಆಗುತ್ತೆ ಇದು. ಎಲ್ಲದಕ್ಕಿಂತ ಜಾಸ್ತಿ ಐ ಮೈಟ್ ಯೂಸ್ ದಿಸ್. ಲಾಕ್ ಸಿಸ್ಟಮ್ ಇದೆ, ಹಿಂಗೆ ಓಪನ್ ಮಾಡಿ ಇದನ್ನು ಹಿಂಗೆ ತೆಗೆಯೋದು. ಕ್ಯೂಟ್ ಅಲ್ಲ? ಸೊ ಇದೊಂದು ಬುಕ್ ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಬೇರೆ ಥರ ಡಿಸೈನ್ಸ್ ಎಲ್ಲ ಇತ್ತು, ಗರ್ಲ್ ಫ್ಲವರ್ಸ್ ಎಲ್ಲ. ನನಗೆ ಫ್ಲವರ್ ವಿತ್ ಬಟರ್ಫ್ಲೈ ತುಂಬ ಇಷ್ಟ ಆಯಿತು. ದಿಸ್ ಈಸ್ ವೆರಿ ಕ್ಯೂಟ್. ಇಷ್ಟರಲ್ಲೂ ನನಗೆ ಇಷ್ಟ ಆಗಿದ್ದು ತುಂಬ ಬಂದೆ. ಆ್ಯಂಡ್ ನಾನು ಡಿಮಾರ್ಟಲ್ಲಿ ಫಾರ್ ದ ಫಸ್ಟ್ ಟೈಮ್ ತೊಗೊಂಡಿರೋದು. ಶಾಪಿಂಗ್ ಅಂತ ಮಾಡಿದರೆ ಡಿಮಾರ್ಟಲ್ಲಿ ದಿಸ್ ದ ಫಸ್ಟ್ ಟೈಮ್. ನಾನು ಡಿಮಾರ್ಟಿಗೆ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೀನಿ, ಬಟ್ ನಾನು ಈ ಥರ ಮನೆಗೆ ಏನೋ ಬೇಕು ಅಂತ ತೊಗೊಂಡಿಲ್ಲ. ಸೊ ಹಿಯರ್ ದಿಸ್. ನಮ್ಮ ಅಮ್ಮನೂ ಡಿಮಾರ್ಟಿಗೆ ಯಾವತ್ತೂ ಹೋಗಿಲ್ಲ, ಡಿಮಾರ್ಟಿಗೆಲ್ಲ ಹೋಗ್ತಾನೆ ಇರಲಿಲ್ಲ. ವಿ ಯೂಸ್ ಟು ನಾಟ್ ಗೋ. ಬಟ್ ನಿನ್ನೆ ಹೋದಾಗ ಡಿಮಾರ್ಟಲ್ಲಿ ತುಂಬ ಕ್ಯೂಟ್ ಸ್ಟಫ್ಸ್ ಇದೆ, ತೊಗೋಬೇಕು ಅಂತ ಅನಿಸು. ಅದಕ್ಕೋಸ್ಕರ ಇವತ್ತು ಡಿಮಾರ್ಟಿಗೆ ಹೋಗಿ ನಮ್ಮ ಅಮ್ಮಂಗೆ ತೋರಿಸಿ ಇಷ್ಟೆಲ್ಲ ತೊಗೊಬಂದು. ಇನ್ನೂ ತುಂಬ ಬೇಕಿತ್ತು ಮನೆಗೆ, ಬಟ್ ಟೈಮ್ ಆಗಲಿಲ್ಲ. ಸೊ ನಾರ್ಮಲಾಗಿ ಯಾವಾಗಾದರೂ ಹೋದಾಗ ತೊಗೊಳ್ಳೋಣ, ಇಲ್ಲ ನಾವು ಯೂಶ್ವಲಿ ಎಲ್ಲಿ ತೊಗೋತೀವಿ ಅಲ್ಲೇ ತರ್ಸೋಣ ಅಂದ್ಬಿಟ್ಟು ಬಂದ್ವಿ. ಸೊ ಇಷ್ಟ ಇತ್ತು. ದಿಸ್ ಈಸ್ ಮೈ ಕಲೆಕ್ಷನ್ ಫಾರ್ ಟುಡೇ. ಹೆಂಗಿತ್ತಂತ ನೀವು ಕಮೆಂಟ್ ಮಾಡಿ, ಇಷ್ಟ ಆಯಿತಾ ಅಂತ. ಸೊ ಪ್ರೈಸಸ್ಸು ಅಷ್ಟೇ ರೀಸನಬಲ್ ಆಗಿದೆ. ಎವ್ರಿಬಡಿ ಕ್ಯಾನ್ ಗೋ ಅಫೋರ್ಡ್ ಆ್ಯಂಡ್ ಬೈ. ಸೊ ಕ್ವಾಲಿಟಿ ನಂಗೆ ಗೊತ್ತಿಲ್ಲ, ಮೇ ಬಿ ಯೂಸ್ ಮಾಡ್ತಾ ಕ್ವಾಲಿಟಿ ಗೊತ್ತಾಗುತ್ತೆ. ಬಟ್ ಅಫೋರ್ಡಬಲ್ ಪ್ರೈಸಸ್, ಎವ್ರಿಬಡಿ ಕ್ಯಾನ್ ಟ್ರೈ. ನೀವು ಡಿಮಾರ್ಟ್ನ ವಿಸಿಟ್ ಮಾಡಿ. ಸೊ ಅಷ್ಟೇ, ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. Take care. Bye-bye.